ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 3.25 ಎಕರೆ ರೆಡಿ ಫಾರ್ಮ್ ಹೌಸು. ದೊಡ್ಡದು ಒಂದು ಮನೆ ಇದೆ, ಲಿವಿಂಗ್ ಭಾಳ ದೊಡ್ಡದಾಗಿದೆ. ತೊಟ್ಟಿ ಮನೆ ಮಾಡಿದ್ದಾರೆ. 230 ತೆಂಗಿನ ಮರ ಇದೆ, ಒಳ್ಳೆ ಫಸಲು ಕೊಡ್ತಾ ಇರೋಂಥದ್ದು. ಅದರ ಜೊತೆಗೆ ಒಂದು 25% ಅಸಾರ್ಟೆಡ್ ಟ್ರೀಸ್ ಇದೆ. ಅದರಲ್ಲಿ ಮ್ಯಾಂಗೋ, ಬಟರ್ ಫ್ರೂಟ್, ನಿಂಬೆ, ಮಾವು, ಸೀತಾಫಲ, ರಾಮಫಲ, ಸಪೋಟ ಈ ಥರದ್ದೆಲ್ಲ ಸ್ವಲ್ಪ ಅಸಾರ್ಟೆಡ್ ಆಗಿದ್ದಾರೆ. 25% ಅಸಾರ್ಟೆಡ್ ಇದೆ, 75% ತೆಂಗು ಹಾಕಿದ್ದಾರೆ. ರೆಡ್ ಸಾಯಿಲ್, ಭೂಮಿ ಲೆವೆಲ್ ಆಗಿದೆ. ಟಾರ್ ರೋಡ್ ಅಡ್ಜಸೆಂಟ್, ಮೈಸೂರು ಸಿಟಿ ಸೆಂಟ್ರಿಂದ 20 ಕಿಲೋಮೀಟ್ರ್. ನೋಡಿ, ಇದೇ ಮನೆ. ವ್ಯೂ ಚೆನ್ನಾಗಿದೆ. ವಿಲೇಜಿಂದ ಜಸ್ಟ್ ನಿಯರ್ ವಾಕಬಲ್ ಡಿಸ್ಟೆನ್ಸ್ ವಿಲೇಜ್ಗೆ. ಬಟ್ ಇದು ಟಾರ್ ರೋಡ್ ಅಡ್ಜಸೆಂಟ್. ಇದರಲ್ಲಿ 2 ಬೋರ್ವೆಲ್ ಹಾಕಿದ್ದಾರೆ. ಕಬಿನಿ ರಿವರ್ ಇದೆಯಲ್ಲ, ಅಲ್ಲಿಂದನೂ ಕನೆಕ್ಷನ್ ತಗೊಂಡಿದ್ದಾರೆ. ಆ ಕಬಿನಿ ವಾಟ್ರನ್ನು ತೊಗೋಬೋದು, ಬೋರ್ವೆಲ್ಲು ತೊಗೋಬೋದು. ಆ ರೀತಿ ಇದೆ. ನೀರಿಗೇನು ಸಮಸ್ಯೆ ಇಲ್ಲ. ನೋಡಿ, ದೊಡ್ಡ ದೊಡ್ಡ ಕಿಟಕಿ ಎಲ್ಲ ಟೀಕುಡಲ್ಲೇ ಕಿಟಕಿ ಚೌಕಟ್ಟೆಲ್ಲ ಪ್ರತಿಯೊಂದು ಮಾಡಿರೋದು. ಮುಂದ್ಗಡೆ ಈ ಥರ ಲಾನ್ ಹಾಕಿದ್ದಾರೆ. ಸುತ್ತ ಗಾರ್ಡನ್, ಮಧ್ಯದಲ್ಲಿ ಮನೆ ಇರೋದು. ಬಸ್ ಸ್ಟ್ಯಾಂಡಿಂದ 20 ಕಿಲೋಮೀಟ್ರ್. ಇದ್ರದ್ದು ಬೆಲೆ ಹೇಳ್ತಾರೆ 6 ಕೋಟಿ. ಇದು ಅತಿ ಜಾಸ್ತಿ ನೆಗೋಷಿಯಬಲ್ ಆಗಲ್ಲ, ಸ್ಲೈಡ್ ನೆಗೋಷಿಯಬಲ್ ಆಗ್ಬೋದು ಅಷ್ಟೇ. ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಈ ಥರ ಚಿಕ್ಕದು ದೊಡ್ಡದು ಈ ಥರದ್ದು 9 ಎಕರೆ ರೆಡಿ ಫಾರ್ಮ್ ಹೌಸು ಇದೆ, 1.5 ಎಕರೆ ರೆಡಿ ಫಾರ್ಮ್ ಹೌಸು ಇದೆ. ಡಿಸ್ಟೆನ್ಸ್ ಮೈಸೂರಿಂದ 25 ಕಿಲೋಮೀಟ್ರ್, 16 ಕಿಲೋಮೀಟ್ರ್ ಈ ಥರ ಡಿಸ್ಟೆನ್ಸಲ್ಲಿದೆ. ಜಮೀನು ಬೇಕಾದ್ರೂ 20 ಗುಂಟೆ, 35 ಗುಂಟೆ ಈ ಥರದ್ದು ಜಮೀನು ಬೇಕಾದರೂ ಸಿಗ್ತದೆ. 13 ಗುಂಟೆ ಈ ಥರದ್ದು ಇದೆ. ತೋಟ ಬೇಕಂದ್ರೂ, ಬರೀ ಮನೆ ಇಲ್ದಿರೋದು ತೋಟ ಬೇಕು ಅಂದರೆ ಆ ಥರದ್ದು ಇದೆ. 35 ಗುಂಟೆ ಮತ್ತು 66 ಗುಂಟೆ ಈ ಥರ ತೋಟ. ನೋಡಿ, ಯಾರಿಗಾದ್ರೂ ಬೇಕು ಅಂದರೆ ಸಂಪರ್ಕ ಮಾಡ್ಬೋದು. ಮತ್ತು ಈ ಥರ ಫಾರ್ಮ್ ಹೌಸ್ ಮಾಡಿ ಬಿಸ್ನೆಸ್ ಮಾಡ್ತೀನಿ ಅಂತಂದರೆ ಕಟ್ಟಿ ಸೇಲ್ ಮಾಡೋ ಥರ. ಯಾರಿಗಾದರೂ ಅದೇ ಮನೆ ಸೇಲ್ಗೆ ಪ್ರಾಪರ್ಟೀಸ್ ಡಿವೈಡ್ ಆಗಿ ಅದರದ್ದು ದುಡ್ಡು ಬಂದಿರ್ತದೆ. ಅದರಲ್ಲಿ ಏನು ಮಾಡಬೇಕು ಕೆಲವ್ರಿಗೆ ಅರ್ಥ ಆಗಿರೋಕ್ಕಿಲ್ಲ. ಸೊ ಅಂಥವರು ಏನಾರ ಫಾರ್ಮ್ ಹೌಸ್ ಕಟ್ಟಿ ಸೇಲ್ ಮಾಡ್ತೀವಿ ಅಂದರೆ ಆ ಥರದ್ದು ಬಿಸ್ನೆಸ್ ಒಳ್ಳೆ ಬಿಸ್ನೆಸ್. ಬೇಕಾದ್ರೆ ನಾನು ಎಲ್ಲ ಥರದ್ದು ಸಪೋರ್ಟ್ ಮಾಡಿಕೊಡ್ತೀನಿ. ಆ ಥರ ಮಾಡೋಂಗಿದ್ರೂ ಕೆಲವು ಜಮೀನುಗಳಿದೆ. ಆ ಥರ ತೊಗೊಂಡು ಒಂದು 15 ಗುಂಟೆ 20 ಗುಂಟೆ ಅಷ್ಟು ಬೌಂಡ್ರಿಯಲ್ಲಿ ಫಾರ್ಮ್ ಹೌಸ್ ಕಟ್ಟಿ ಸೇಲ್ ಮಾಡ್ಬೋದು. ಫಸ್ಟ್ ಗಾರ್ಡನ್ ಮಾಡಿಬಿಡ್ಬೇಕು, ಆಮೇಲೆ ಒಂದೊಂದು ಮನೆ ಕಟ್ಟಬೇಕು, ಸೇಲ್ ಮಾಡಬೇಕು. ಈ ಥರದ್ದು ರಿಟೈರ್ಡ್ ಆಗಿರ್ತಾರಲ್ಲ ಬೆಂಗಳೂರಿನ್ಸ್ ಮತ್ತು ಆಂಧ್ರದವರು, ಇವರೆಲ್ಲ ಜಾಸ್ತಿ ಬರ್ತಾ ಇರ್ತಾರೆ ನನ್ನ ಹತ್ರ. ಈ ಥರ ಕೇಳ್ತಾ ಇರ್ತಾರೆ, ಚಿಕ್ಕದು ಬೇಕು, ಅತಿ ಜಾಸ್ತಿ ದೊಡ್ಡದು ಬೇಡ. ನಾವು ಏಜ್ಡ್ ಪರ್ಸನ್ಸು ಈ ಥರ ಮಕ್ಕಳೆಲ್ಲ ಫಾರಿನ್ಗೆ ಹೊರಟೋಗ್ತಾರೆ. ಅದು ಹೋದ್ಮೇಲೆ ನಾವು ಒಂದು ಒಳ್ಳೆಯ ವಾತಾವರಣದಲ್ಲಿ ಬಂದು ಇರಬೇಕು ಅಂತ ಆಸಕ್ತಿ ಇದೆ. ರಿಟೈರ್ಮೆಂಟ್ ದುಡ್ಡು ಎಲ್ಲ ಬಂದಿದೆ ನಮಗೇನು ಲಾಭ ಏನೂ ಬೇಕಾಗಿಲ್ಲ. ಒಂದು ಆರ್ಗ್ಯಾನಿಕ್ ಪ್ಲಾಂಟೇಶನ್ ಮಾಡ್ಕೊಂಡು ಸ್ವಲ್ಪ ಬರ್ಡ್ಸ್, ಅನಿಮಲ್ಸ್ ಎಲ್ಲ ಸಾಕ್ಕೊಂಡು ನಾವು ಅಲ್ಲೇ ಉಳ್ಕೋಬೇಕು ಅಂತ ಆಸಕ್ತಿ ಇದೆ. ಇದ್ರೆ ಕೊಡಿ ಅಂತಾರೆ. ಚಿಕ್ಕದು ಎಲ್ಲೂ ಸಿಗ್ತಾಯಿಲ್ಲ.